ನಮಸ್ಕಾರ ವೀಕ್ಷಕರೇ, ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ನಾನೀಗ ನಿಂತಿರುವಂಥ ಜಾಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಘಟಾನುಘಟಿ ನಾಯಕರು ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಾಲಿ ಸಂಸದರಾಗಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆ, ಹಾಗೆಯೇ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದರೆ, ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳಿಕರ್ ಅವರು ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇರೋದ್ರಿಂದ ಈ ಬಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ಘಟಾನುಘಟಿ ನಾಯಕರು, ಇನ್ನೊಂದು ಕಡೆಯಲ್ಲಿ ಪಕ್ಷೇತರ ಅಭ್ಯರ್ಥಿ. ಏನಾಗಬಹುದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಭವಿಷ್ಯ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಮತದಾರ ಪ್ರಭುಗಳನ್ನು ಮಾತನಾಡಿಸ್ತಾ ಹೋಗೋಣ, ಅವರ ಮನದಾಳವನ್ನು ಅರಿಯೋಣ. ಅವ್ರು ಏನು ಹೇಳ್ತಾರೆ, ಯಾವ ಪಕ್ಷದ ಪರವಾಗಿ ಅವ್ರ ಒಲವಿದೆ, ಬನ್ನಿ ನೋಡೋಣ. ಆರಾಮ ಸರ್? ಆರಾಮ. ಹೆಂಗಿದೆ ಸರ್ ಚಿಕ್ಕೋಡಿಯಲ್ಲಿ ಎಲೆಕ್ಷನ್? ಚಿಕ್ಕೋಡಿ ಇಲೆಕ್ಷನ್ ಈಗ ಕಾವು ಹಿಡಿದಿದೆ ಸರ್. ಕಾವು ಜೋರಾಗ್ತಿದೆ. ಬಿಸಿಲು ಜೋರ, ಎಲೆಕ್ಷನ್ ಜೋರ? ಬಿಸಿಲು ಜೋರಿದೆ, ಇಲೆಕ್ಷನ್ ಜೋರಾಗುತ್ತೆ ಸರ್. ಈಗ ನಿಮ್ಮ ಒಲವು ಯಾವ ಪಕ್ಷದ ಪರವಾಗಿದೆ ಸರ್? ನಮ್ಮ ಒಲವು ಪಕ್ಷೇತರ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕರ್ IAS ಅಧಿಕಾರಿ. ಅವ್ರು ಯಾಕೆ ಸರ್? BJP ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ, ಎರಡು ರಾಷ್ಟ್ರೀಯ ಪಕ್ಷವನ್ನು ಬಿಟ್ಟು ಪಕ್ಷೇತರ ಅಭ್ಯರ್ಥಿ ಯಾಕೆ ಸರ್? ಪಕ್ಷೇತರ ಅಭ್ಯರ್ಥಿ ಯಾಕಂದ್ರೆ ಅವರೊಬ್ಬರು IAS ಅಧಿಕಾರಿಯಾಗಿ ಈಗಾಗಲೇ ಪಾರ್ಲಿಮೆಂಟಲ್ಲಿ ಅವರು 7 ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ದಾರೆ ಸರ್. ಯಾವ ಅನುದಾನ ಯಾವ ಟೈಪ್ ಅಲ್ಲಿ ಜನರಿಗೆ ಮುಟ್ತಾ ಅವ್ರಿಗೆಲ್ಲ ಗೊತ್ತಿದೆ ಸರ್. ಅದಕ್ಕೆ ಅವರು ಇಲ್ಲಿ ಪಕ್ಷೇತರ ಚಿಕ್ಕೋಡಿ ಲೋಕಸಭಾದಲ್ಲಿ ಇಲೆಕ್ಷನ್ ನಿಂತು ಪಕ್ಷರಾಗಿ ಅಭ್ಯರ್ಥಿ ನಿಂತಿದ್ದರು. ಚಿಕ್ಕೋಡಿ ಲೋಕಸಭಾ 8 ಕ್ಷೇತ್ರ ಬರ್ತದೆ ಸರ್. ಇಲ್ಲಿ 8 ಕ್ಷೇತ್ರದಲ್ಲಿ ಅವರು ಆರಿಸಿ ನಾವು ಕೊಟ್ಟಿವಂದ್ರೆ 8 ಕ್ಷೇತ್ರ ಅಭಿವೃದ್ಧಿ ಆಗ್ತಾವಂತ ನಮ್ಗೆ ನಂಬಿಕೆ ಇದೆ ಸರ್. ಮತ್ತು ಅವರು ಮಾಡೇ ಮಾಡ್ತಾರಂತ ನಮ್ಗೆ ಭರವಸೆ ಇದೆ ಸರ್. ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಯೋಜನೆ ಒಳಗೆ ಈಗೆಲ್ಲ 5 ಯೋಜನೆ ಅನುಕೂಲ ಆಗಿದಾವೆ. ಆದ್ರೂ ಇದು ಲೋಕಸಭಾ ಇರೋದ್ರಿಂದ ನಾವು ಪಾರ್ಲಿಮೆಂಟ್ಗೆ ಒಬ್ಬ ಒಳ್ಳೆಯ ವ್ಯಕ್ತಿನ, ಅನುಭವ ವ್ಯಕ್ತಿ ಇದ್ದರು. ಮತ್ತು ಇಲ್ಲಿ ಅವ್ರು ಅಂಥ ವ್ಯಕ್ತಿ ಪಾರ್ಲಿಮೆಂಟ್ಗೆ ಸೂಕ್ತ ವ್ಯಕ್ತಿ ಅಂತ ನಾವು ಹೇಳ್ಬೋದು ಸರ್. ಎಸ್ ಸರ್, ಥ್ಯಾಂಕ್ ಯು. ಮೋದಿ ಆಡಳಿತ ಇಷ್ಟ ಆಯಿತು ಸರ್ ನಿಮಗೆ? ಮೋದಿ ಆಡಳಿತ ನಮಗೇನು ಇಷ್ಟ ಆಗಿರಲಿಲ್ಲ. ಅದಕ್ಕೆ ಅಲ್ಲಿ ಮೇಲೆ ಮೋದಿ ಆಡಳಿತ ಇಷ್ಟ ಇಲ್ಲ. ಇಂಥ ವ್ಯಕ್ತಿನ ಆಸೆ ಕೊಟ್ಟರೆ ನಮಗೆ 8 ಕ್ಷೇತ್ರಕ್ಕೆ ಏನಾದ್ರು ಒಂದು ಅಭಿವೃದ್ಧಿ ಆಗ್ತೈತಿ ಅನ್ನೋದು ನಮಗೊಂದು ಆಸೆ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಆರಾಮ? ಯಾರಿಗೆ ವೋಟ್ ಮಾಡ್ಬೇಕಂತಿದ್ರಿ ಸರ್? ಅವರು ಕಲ್ಲೋಳಿಕರ್. ಯಾಕೆ ಸರ್ ಪಕ್ಷೇತರ ಅಭ್ಯರ್ಥಿ? BJP ಅವರು ಇದ್ದಾರೆ, ಕಾಂಗ್ರೆಸ್ ಇದ್ದವ್ರೆ. ಅಂದ್ರೆ ಸ್ವಲ್ಪ ಜರ ಅವ್ರಿಗೆ ಮಾಹಿತಿ ಅದ ಐತ್ರಿ, ಆ ಥರ ಸಂಬಂಧ ಅವ್ರಿಗೆ ಮಾಡೋ. ವೆಲ್ ಎಜುಕೇಟೆಡ್, ಒಳ್ಳೆ ಅಧಿಕಾರವನ್ನು ಅನುಭವಿಸಿದವರು ಎನ್ನುವಂಥ ಕಾರಣಕ್ಕಾಗಿ ಅವ್ರಿಗೆ ಹೌದು ಸರ್. ಕರೆಕ್ಟ್. ಈಗ ಮೋದಿ ಆಡಳಿತ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಆಯ್ತಾ? ಇಲ್ಲ ಸರ್, ಒಟ್ಟೆ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇದಾವ್ರಿ ಒಬ್ಬ ಖರೆ ಜರ ಸ್ವಲ್ಪ ಇವರ ಚಲೋ ಅನಿಸಿರ, ಅದರ ಸಂಬಂಧ ಕಲ್ಲೋಳಿಕರ್ ಸಾಹೇಬರಿಗೆ ಈ ಸಲ ಹೋಗಿ. ಈಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಸಚಿವರ ಮಗಳಿಗೆ ಯಾಕೆ ಟಿಕೆಟ್ ಕೊಡಬೇಕಿತ್ತು ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸಿತ್ತು. ಚಿಕ್ಕೋಡಿ ಭಾಗದಲ್ಲಿ ಒಳ್ಳೆ ಕಾಂಗ್ರೆಸ್ನ ನಾಯಕರು ಬೇರೆ ಕೂಡ ಇದ್ರು, ಯಾಕೆ ಅವ್ರಿಗೆ ಸಿಕ್ತು ಅಂತ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಅಂದ್ರೆ ಅವ್ರು ಸತೀಶ್ ಸಾಹೇಬ್ರದಿಂದ ಅವ್ರ ರಾಜಕೀಯ ಅವರು ಮಾಡ್ತಾರಂತಂದು ಅವ್ರ ಸಂಬಂಧ ಸಿಕ್ಕಿರ್ಬೋದು ರೀ ಅವ್ರಿಗೆ. ಕುಟುಂಬ ರಾಜಕಾರಣ. ಕುಟುಂಬ ರಾಜಕಾರಣ ಆ ಥರ ಸಂಬಂಧ. ಈಗ ಅವರಲ್ಲಿ ಅವರು ಅಪ್ಪರ ಅಧಿಕಾರಿ ಇದ್ದಾರೆ. ಇಲ್ಲಿ ನೋಡ್ರೆ BJP ಒಳಗೆ ಅವ್ರ ಶಶಿಕಲಾ ಜೊಲ್ಲೆ ಅವ್ರ MLA ಇದಾರು, ಪ್ರಕಾಶ್ ಹುಕ್ಕುರಿ ಅವ್ರ ಮನ್ಯಾಗ ಅವ್ರ MLA ಇದಾರು. ಅದ್ರ ಸಂಬಂಧ ಬದಲಾವಣೆ ಸಂಬಂಧ ಈ ವರ್ಷ ನೀವು ಬದಲಾವಣೆ ಬಯಸ್ತೀರಾ? ಹೌದು. ಪಕ್ಷೇತರ ಅಭ್ಯರ್ಥಿನ ಗೆಲ್ಸ್ಕೊಂಡು ಬರ್ತೀರಾ? ಎಷ್ಟು ಲೀಡ್ ಕೊಡ್ತೀರಾ ಸರ್? ಏನೋ ಒಂದು ಸ್ವಲ್ಪ ಥಾಡೆ ಬರ್ಬೋದು, ಲೀಡ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀರಾ. ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ನಿಮ್ಮ ಹೆಸರು? ಪ್ರವೀಣ್ ತಮ್ಮನವ್ರಂತ. ಥ್ಯಾಂಕ್ ಯು. ನಮಸ್ಕಾರ ಸರ್. ಆರಾಮ. ಯಾರಿಗೆ ವೋಟ್ ಮಾಡ್ತೀರಾ ಸರ್? ನಾವು ಶಂಭು ಕಲ್ಲೋಳಿಕರ್ ಸರ್. ಯಾಕೆ ಸರ್ ಅವರಿಗೆ? ಅವರ ಜನರಿಗೆ ಏನೋ ಮಾಡ್ಬೇಕಂತ ಆಸೆ ಇಟ್ಕೊಂಡು ಬಂದಾರ್ರಿ. ಅವ್ರ ಕೆಲಸಕ್ಕೆ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಂದಾರ್ರಿ. ಜನರಿಗೆ ಏನೋ ಉದ್ಧಾರ ಮಾಡ್ತಾರಂತ ನಮ್ಮ ನಂಬಿಕೆ ಐತ್ರಿ. ಅದ್ರ ಸಂಬಂಧ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಒಳ್ಳೆ ಸರ್ಕಾರಿ ಕೆಲಸ ಇತ್ತು, ಅದನ್ನ ಬಿಟ್ಟು ರಾಜಕೀಯ ಯಾಕೆ ಅಂತ ನಿಮಗೂ ಯೋಚನೆ ಬಂದಿಲ್ವಾ? ಏನು ಒಳ್ಳೆ ಸರ್ಕಾರಿ ಕೆಲಸ ಶಂಭು ಕಲ್ಲೋಳಿಕರ್ ಅವರಿಗೆ ಇತ್ತು, ಅದನ್ನ ಬಿಟ್ಟು ರಾಜಕೀಯ ಯಾಕೆ ಅಂತ ನಿಮ್ಗೊಂದು ಥಾಟ್ ಬಂದಿಲ್ವಾ, ಯೋಚನೆ ಬಂದಿಲ್ವಾ ನಿಮಗೂ ಕೂಡ? ಸರ್ ಇಲ್ಲ, ಅವ್ರು ಮೊದಲಿಂದ ಅವ್ರದ್ದೊಂದು ಕನಸಿತ್ತು ಸರ್, ಜನರಿಗೆ ಏನೋ ಮಾಡಬೇಕು. ಈಗಾದ್ರೂ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಅನಾಥಾಶ್ರಮ ತೆಗೆದಿದ್ದಾರೆ, ಒಳ್ಳೆಯ ಹುಡುಗರಿಗೆ ಅಂಗಲಿಕಲ್ ಇದ್ದಾರೆ, ಅವ್ರಿಗೆ ಸ್ಕೂಲ್ ಇದೆ ಸರ್, ಸ್ಕೂಲ್ ತೆಗ್ದಾರೆ, ಕಾಲೇಜ್ ತೆಗ್ತಾ ಇದ್ದಾರೆ. ಎಲ್ಲ ಒಳ್ಳೆ ಹುಡುಗರಿಗೆ ಎಜುಕೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಅವ್ರಿಗೆ ತುಂಬ ಇಷ್ಟ ಆಯ್ತಾರೆ ಸರ್. ನಾವು ಅವರಿಗೆ ಸಪೋರ್ಟ್ ಮಾಡೋದು ಸರ್. ಅವರಿಗೆ ಸಪೋರ್ಟ್ ಮಾಡ್ತೀರಾ? ಪ್ರಿಯಾಂಕಾ ಜಾರಕಿಹೊಳಿ ಆ್ಯಂಡ್ ಅಣ್ಣಾ ಸಾಹೇಬ್ ಜೊಲ್ಲೆ ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಜಾರಕಿಹೊಳಿ ಅಂದ್ರೆ ಸರ್ ಅವ್ರ ಕುಟುಂಬ ರಾಜಕೀಯ ಆಗೈತ್ರಿ. ಅವ್ರಂದ್ರೆ ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಇದಾರತ್ತ, ನಮ್ಮ ಪಪ್ಪ ಇದಾರತ್ತಂದು ಅವ್ರ ಸಪೋರ್ಟ್ಲಿ ನಿಂತಾರೆ. ಎಲ್ಲ ಕ್ಷೇತ್ರ ನಮ್ಮ ಇದಾವೆ. ಚಿಕ್ಕೋಡಿ ಮತ್ತು ಕ್ಷೇತ್ರದಾಗ ಅವರು ಕಾಂಗ್ರೆಸ್ ಪಕ್ಷದಿಂದ MLAಗಳು 5 ಜನ ಇದಾರೆ, BJP 3 ಜನ ಇದಾರೆ. ಅದಕ್ಕೆ ಅವ್ರು ನಾವು ಗೆಲ್ತೀವಿ ಅಂತ ನಿಂತಿದ್ದಾರೆ ರೀ. ಮತ್ತು ಶಂಭು ಕಲ್ಲೋಳಿಕರ್ ಸರ್ ಅವರು ಕೂಡ ಅವ್ರ ಕಡೆಯಿಂದ ಮೊದಲ ನಿಂತಿದ್ರು, ಆಕಾಂಕ್ಷಿ ಆಗಿದ್ದರು, ಟಿಕೆಟ್ ಆಕಾಂಕ್ಷಿ ಇದ್ರು ಕಾಂಗ್ರೆಸ್. ಬಟ್ ಇವ್ರು ಏನೂ ಸಪೋರ್ಟ್ ಮಾಡಿಲ್ಲ. ಆದ್ರೂ ಅವ್ರು ಸ್ವತಂತ್ರ ಪಕ್ಷದಿಂದ ಅಭಾಕ್ಷ ಮತಕ್ಷೇತ್ರದಲ್ಲಿ ಹೋದ ಸಲ MLA ಎಲೆಕ್ಷನ್ದಲ್ಲಿ ಸ್ವಲ್ಪ ಮತಗಳಿಂದ ಸೋತಿದ್ದಾರೆ ರೀ.
ಈಗ ಬಟ್ ಈಗ ಚಾನ್ಸ್ ಐತ್ರಿ ಅವ್ರು ನಾವು ಸಪೋರ್ಟ್ ಫುಲ್ ಮಾಡ್ತೀವಿ ಎಲ್ಲ ಗೆಲ್ಸ್ಕೊಂಡು ಬರ್ತೀರಾ? ಗೆಲ್ಸ್ಕೊಂಡು ಪಕ್ಕ ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ ಉಮೇಶ್ ಅಂತ. ಯಾರಿಗೆ ಮೋದಿಗೆ ಮಾಡ್ತಾರೆ. ಮೋದಿ ಜೊಲ್ಲೆಗೆ. ಹಾಂ ಈಗ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ನಿಮ್ಗೆ 2,000 ರೂಪಾಯಿ ಬರುತ್ತಮ್ಮ? ಬರ್ತಾರೆ. ಬರುತ್ತೆ. ಫ್ರೀ ಬಸ್ಸಲ್ಲಿ ಓಡಾಡ್ತೀರಾ? ಹಾಂ ಹಂಗಿದ್ರೆ ನೀವು ಮೋದಿಗೆ ಓಟ್ ಮಾಡೋದಾ? ಹೇಳ್ತವ್ರೆ ಅವ್ರು ಎಲ್ಲರೂ ಬೇಕಾರಲ್ಲ. ಎಲ್ಲರೂ ಬೇಕು ನಿಮಗೆ, ಅದಕ್ಕೋಸ್ಕರ ಮೋದಿಗೆ ಓಟ್ ಮಾಡ್ತೀರಾ? ಥ್ಯಾಂಕ್ ಯು ಮಾತಾಡೋದಕ್ಕೆ. ಆರಾಮಿದ್ದೀರಾ? ಯಾರಿಗೆ ಓಟ್ ಮಾಡ್ತೀರಾ ಮೇಡಮ್? ಬಿಜೆಪಿ, ಕಾಂಗ್ರೆಸ್, ಪಕ್ಷೇತರ ಅಭ್ಯರ್ಥಿ ಇನ್ನ ಡಿಸೈಡ್ ಮಾಡಿಲ್ಲ ನೀವು? ಈಗ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಖುಷಿ ಕೊಡ್ತಾ? ನೀವು ಫ್ರೀ ಬಸ್ಸಲ್ಲಿ ಓಡಾಡ್ತೀರಾ ಮೇಡಮ್? ಹಾಂ ಓಡಾಡ್ತೀವಿ. ಕಂಡಕ್ಟರ್ ಏನು ಹೇಳ್ತಾರ ಅವಾಗ? ಬೈದಿದ್ದಾರಾ ಯಾವತ್ತಾದ್ರು? ಬೈಯೋದಂದ್ರೆ ನಾವು ಆಧಾರ್ ಕಾರ್ಡ್ ಇಲ್ದಾಗ ಅಥವಾ ಏನಾದ್ರು ತಪ್ಪು ಮಾಡಿದಾಗ ಬೈತಾರೆ ಒಮ್ಮೊಮ್ಮೆ. ಸ್ಟ್ರಿಕ್ ಫುಲ್ ಅದ ಬೈತಾರೆ ಒಮ್ಮೊಮ್ಮೆ. ಮೋದಿ ಆಡಳಿತ ನಿಮ್ಗೆ ಖುಷಿ ಕೊಡ್ತಾ? ಯಾವುದು ಭೀ ಬಂದ್ರೆ ಭೀ ನೀವು ಓದ್ತಾ ಇದ್ದೀರಾ ಮೇಡಮ್? ಸ್ಟೂಡೆಂಟಾ? PUC ಮುಗಿದೈತ್ರಿ. ಮುಗಿತಾ? ಹಾಂ ಥ್ಯಾಂಕ್ ಯು. ಒಳ್ಳೆ ಅಭ್ಯರ್ಥಿಗೆ ಓಟ್ ಮಾಡಿ. ನಿಮ್ಮ ಹೆಸರು? ಸಾವಿತ್ರಿ. ಅವ್ರಿಗೆ ಯಾರಿಗೆ ಓಟ್ ಮಾಡೋದು? ಸಿದ್ದರಾಮಯ್ಯಗೆ. ಏನಕ್ಕೆ? ಸಿದ್ದರಾಮಯ್ಯ ನಿಂತಿಲ್ಲ ಎಲೆಕ್ಷನ್ಗೆ, ಕಾಂಗ್ರೆಸ್ಗ. ಯಾರು ಅವ್ರು ರೊಕ್ಕ ಕಳಿಸ್ತಾರೆ, ಯಾರು ಅವ್ರ ರೊಕ್ಕ ಕಳ್ಸ 2,000 ಕಳಿಸ್ತಾರ ಅವರಿಗೆ. ತಿಂಗಳು ಬರುತ್ತಾ? ಬರ್ತಾವ್ರಿ. ಕರೆಕ್ಟಾಗಿ ಬರುತ್ತೆ. ಹಾಂ ಈಗ ಫ್ರೀ ಬಸ್ಸಲ್ಲೆಲ್ಲ ಓಡಾಡ್ತೀರಾ? ಹಾಂ ರೀ ಓಡಾಡ್ತೀವಿ. ಓಡಾಡ್ತೀರಾ? ಅದಕ್ಕೆ ಖುಷಿ ಆಯ್ತು ನಿಮಗೆ? ಹಾಂ ರೀ. ಸಿದ್ದರಾಮಯ್ಯ ಅಂದ್ರೆ ಖುಷಿ ಆದ್ರು. ಹಾಂ ಪ್ರಿಯಾಂಕಾ ಜಾರಕಿಹೊಳಿ ಅಂತ ಗೊತ್ತಾ ನಿಮ್ಗೆ? ಸತೀಶ್ ಜಾರಕಿಹೊಳಿ ಅವ್ರ ಮಗಳು. ಹಾಂ ಅವ್ರು ನಿಂತಾರ ಓಟ್ಗೆ? ಹಾಂ ರೀ. ಅವ್ರಿಗೆ ಓಟ್ ಹಾಕದ? ನಮ್ಗೆ ಯಾರು ಇದು ಮಾಡ್ತಾರ ಅವ್ರಿಗೆ ಅವ್ರಿಗೆ. ಮೋದಿ ಬಗ್ಗೆ? ಇಲ್ರಿ ಮೋದಿ ಬಗ್ಗೆ ಗೊತ್ತಿಲ್ಲ? ಇಲ್ರಿ. ಥ್ಯಾಂಕ್ ಯು ಮಾತಾಡೋದಕ್ಕೆ. ನಿಮ್ಮ ಹೆಸರು? ನಮ್ಮ ಪ್ರೇಮ ಕಂಪ್ತೀರಿ ಗೋಟ್ರ. ಆರಾಮ ಸರ್? ಆರಾಮ ಸರ್. ಯಾರಿಗೆ ಓಟ್ ಮಾಡ್ಬೇಕಂತಿದ್ದೀರಿ ಸರ್? ಓಟ ನಾವು ಈ ಸತಿ ನಾವು ಚೇಂಜಸ್ ಮಾಡಬೇಕು ಅಥವಾ ಶಿಕ್ಷಣವಂತರು ಇಲ್ಲಿ ಬರಬೇಕು. ಈ ವಿಚಾರ ನೋಡಿದಾಗ ನಮಗನ್ನಿಸ್ತೈತಿ ಈಗ DC ಸಾಹೇಬರು ಬಂದಿದ್ದಾರೆ, ಕಲ್ಲೋಳ್ಕರ್ ಸಾಹೇಬರು. ಶಂಭು ಕಲ್ಲೋಳ್ಕರ್. ಹಾಂ, ಶಂಭುಲ್ ಕಲ್ಲೋಳ್ಕರ್. ಇವಾಗ ಭಾಳ ಜನ ಮಾತಾಡ್ತಾ ಇದ್ದಾರೆ, ಊರಲ್ಲಿ ಸ್ವಲ್ಪ ಚೇಂಜಸ್ಸೂ ಆಗೈತಿ. ಯಾಕಂದ್ರೆ ಪದೇ ಪದೇ ನಾವು ಅವೇ ಮಕ್ಕಳುಗಳು ನೋಡ್ಕೊತ ಕುಂತಿದ್ದೀವಿ ಅಂತಂದ್ರೆ ಇನ್ನು ಬೇರೆದು ಆಗ್ಬೇಕಂತ ಜನನೂ ಸ್ವಲ್ಪ ಪರಿವರ್ತನೆ ಆಗಿದ್ದಾರೆ. ಈ ರೀತಿ ನೋಡಿದಾಗ ನಾವು ಕಾಮನ್ ಆಗಿ ನಾವು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀವಿ. ಅಂದರೆ ಸುಮಾರು ಜನ ಮಾತಾಡ್ತಾರೆ ಶಿಕ್ಷಣವಂತರು ಬರಬೇಕು, ನಾವು ಚೇಂಜಸ್ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಈ ನಮ್ಮ DC ಸಾಹೇಬ್ರನ್ನ ಭಾಳ ಅಂದ್ರೆ ಒಂದು ಸ್ವಲ್ಪ ಅವ್ರು ಹತ್ತಿರಕ್ಕೆ ಆಗಿದ್ದಾರೆ. ಇನ್ನೂ ಹತ್ತಿರಕ್ಕೆ ಆಗ್ತಾ ಇದ್ದಾರೆ ಅವ್ರ, ಇನ್ನೂ ಆಗಬೇಕು, ಆದರೆ ಪೂರ್ತಿನೂ ಹತ್ತಿರಕ್ಕೆ ಆಗಿದ್ದಾರೆ ಅವರು. ಸರ್, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅವರು ಅಭಿವೃದ್ಧಿ ಮಾಡಿಲ್ವ ಚಿಕ್ಕೋಡಿ? ಸರ್, ಚಿಕ್ಕೋಡಿ ಇನ್ನೂ ಭಾಳ ಅಭಿವೃದ್ಧಿ ಆಗಬೇಕು. ಯಾಕಂದ್ರೆ ಇದೊಂದು ಒಂದೇ ಮುಖಗಳನ್ನ ನೋಡ್ಕೊತ ಕೂತಿದ್ದೀವಿ ನಾವು, ಒಂದೇ ಮುಖ ನೋಡ್ತಾ ಇದ್ದೀವಿ. ಅವ್ರಿಗೆ ಬೆಲೆನೇ ಇಲ್ಲ, ಪ್ರಜೆಗಳ ಬೆಲೆನೇ ಇಲ್ಲ, ರಾಜರಿಗೆ ಪ್ರಜೆಗಳ ಬೆಲೆನೇ ಇಲ್ಲ, ಪ್ರಜೆಗಳವ್ರ ಮನೆಗೆ ಹೋದ್ರೂ ಬೆಲೆ ಇಲ್ಲ. ಮತ್ತು ನಾವು ಚೇಂಜಸ್ ಮಾಡಬೇಕಲ್ಲ. ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಎಲ್ಲರೂ ಅಷ್ಟೇ ನೋಡ್ರಿ, ಈಗ ರಾಷ್ಟ್ರೀಯ ಈ ಪಕ್ಷಗಳೇನಿದಾವಲ್ಲ ಇವರಿಗೆ ಶಿಕ್ಷಣವಂತರು ಈ ರಾಜಕೀಯದಲ್ಲಿ ಬರೋದು ಬೇಡ ಅಂತ ಅವ್ರಿಗೆ ಅನ್ಸುತ್ತೆ. ಯಾಕಂದರೆ ಶಿಕ್ಷಣವಂತರು ಬಂದರೆ ಇವ್ರದ್ದೆಲ್ಲ ಆಟ ನಡೆಯೋದಿಲ್ಲಲ್ಲ, ಇವ್ರುಗಳೆಲ್ಲ ಆಟ ನಡೆಯೋದಿಲ್ಲ. ಅದಕ್ಕೋಸ್ಕರ ಇವರೆಲ್ಲ ಈ ಶಿಕ್ಷಣವಂತರಿಗೆ ಅಂದರೆ ಅನಕ್ಷರಸ್ಥರನ್ನ ಇವ್ರು ಚೂಸ್ ಮಾಡ್ಕೊತಾರೆ. ಗ್ರಾಮ ಪಂಚಾಯತಿಂದ ಹಿಡ್ಕೊಂಡು ರಾಷ್ಟ್ರ ಮಟ್ಟದವರೆಗೂ ಇವ್ರಿಗೆಲ್ಲ ಅನಕ್ಷರಸ್ಥರೇ ಬೇಕು, ಶಿಕ್ಷಣವಂತರೇ ಯಾರು ಬೇಡ. ಸರ್, ಒಂದು ವೇಳೆ ಈಗ ಪಕ್ಷೇತರ ಅಭ್ಯರ್ಥಿ ಗೆದ್ದಂಥ ಸಂದರ್ಭದಲ್ಲಿ ಒಂದು ವೇಳೆ ಗೆದ್ರು ಅಂತ ಇಟ್ಕೊಳ್ಳಿ ಸರ್, ಅವ್ರನ್ನ ಈಗ ಕಾಂಗ್ರೆಸ್ ಅವರು ಅಥವಾ BJP ಅವರು ನಂತರದಲ್ಲಿ ಪಕ್ಷಕ್ಕೆ ಸೇರ್ಕೊಂಡ್ರೆ ಏನು ಹೇಳ್ತೀರಾ ಸರ್ ಈ ಬಗ್ಗೆ ಅಭಿಪ್ರಾಯ? ಈ ಬಗ್ಗೆ ಅಭಿಪ್ರಾಯ ನೋಡಿ ಸರ್, ಒಂದು ಎಜುಕೇಟೆಡ್ ಪರ್ಸನ್ ಅವ್ರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನನಗೆ ಅನ್ಸುತ್ತೆ. ಅವರು ನಮ್ದನ್ನು ಮೇಲ್ಪಟ್ಟವ್ರು. ಯಾಕಂದ್ರೆ ಭಾರತದಲ್ಲೇ IAS ಒಂದು ಸರ್ವಿಸ್ ಅಂತಂದ್ರೆ ಇದಕ್ಕಿಂತ ದೊಡ್ಡ ಸರ್ವಿಸ್ ಯಾವುದೂ ಇಲ್ಲ. ಸೊ ನಮ್ಕಿನ್ನ ಅವರು ಒಳ್ಳೆ ಎಜುಕೇಟೆಡ್ ಇದ್ದಾರೆ, ಅವ್ರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಅರ್ಥ ಆಗತ್ತೆ. ಆದ್ರೆ ನಮ್ಮ ಇಷ್ಟ ಅವರನ್ನೇ ಮಾಡಬೇಕು ಅಂತ ಜನನು ಕೂಡ ಪರಿವರ್ತನೆ ಆಗಿದ್ದಾರೆ. ಅವ್ರ ಮೇಲೆ ಪರಿವರ್ತನೆ ಆಗ್ತಾ ಇದೆ, ಅವರು ಜನರು ಮನ ಮುಟ್ತಾ ಇದ್ದಾರೆ. ಯಾಕಂದ್ರೆ ಹೊಸ ಮುಖ ಬಂತಲ್ಲ, ಯಾರೋ ಒಬ್ರು ಒಳ್ಳೆ ಎಜುಕೇಟೆಡ್ ಪರ್ಸನ್ ಬಂದ್ರಪ್ಪ, ಮತ್ತೆ ಒಂದು ಒಳ್ಳೆ ದಿಷ್ಟ ಅಧಿಕಾರ 32 ವರ್ಷ ಈ ಒಂದು ಸರ್ವಿಸ್ ಇಂಥ ಪವರಲ್ಲಿ ಇರೋರು ಆ ಸರ್ವಿಸನ್ನು ತ್ಯಾಗ್ ಮಾಡಿ ಇಲ್ಲಿ ಬಂದಿದ್ದಾರಲ್ಲ, ಇದು ಒಂದು ದೊಡ್ಡ ಮಾತು. ಅದಕ್ಕೆ ಜನ ಅವರನ್ನ ಮೆಚ್ತಾ ಇದ್ದಾರೆ, ಜನಗಳ ಹತ್ರಕ್ಕೆ ಹೋಗ್ತಾನೆ. ಅವ್ರ ಕಡೆ ಹೋಗದಿದ್ರು ಜನ ಅವ್ರ ಕಡೆ ಬರ್ತಾ ಇದೆ. ಸರ್, ಥ್ಯಾಂಕ್ ಯು ಮಾತಾಡೋದಕ್ಕೆ. ನಿಮ್ಮ ಹೆಸರು? ರಾಜೇಂದ್ರ ಅಂತ, ಎಕ್ಸ್ ಆರ್ಮಿ. ಸರ್, ನಮಸ್ಕಾರ. ಆರಾಮ ಸರ್? ಬಿಸಿಲು ಜೋರ್ ಇದೆಯಲ್ಲ ಸರ್? ಸಿಕ್ಕಾಪಟ್ಟೆ. ಎಲೆಕ್ಷನ್ ಜೋರ ಸರ್, ಬಿಸಿಲು ಜೋರ? ಈಗ ಈ ಬಿಸಿಲು ಒಳಗೆ ಅದು ಇಲೆಕ್ಷನ್ ಸ್ವಲ್ಪ ಶಾಂತ ಇದ್ದಂಗೆ ಐತಿ ಇವಾಗ. ಆದರೆ ಇಲೆಕ್ಷನ್ದಿಂದ ಸ್ವಲ್ಪ ಮತ್ತೆ ಈಗ ಅದು ಹೆಚ್ಚು ಕಾವು ಇರ್ತದೆ. ಇನ್ನೊಂದು ಲೇಟ್ ಐತಿ ಇದಕ್ಕೆ, ಇನ್ನೊಂದು 4-5 ದಿನ ಆದಮೇಲೆ ಮತ್ತೆಷ್ಟು ಕಾವು ಇರ್ತದೆ, ಚುನಾವಣೆ ಕಾವು ಇರ್ತದೆ. ಸರ್, ಈಗ ನಿಮ್ಮ ಆಯ್ಕೆ ಯಾರು ಸರ್?
ಶಂಭು ಕಲ್ಲೋಳ್ಕರ್. ಯಾಕೆ ಸರ್ ಅವರೇ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಅವರು ಒಬ್ಬ ಸಂಪೂರ್ಣ ಅವರಿಗೆ ಈ ಒಂದು ಲೋಕಸಭಾ ಚುನಾವಣೆ ಒಳಗೆ ಆಗಲಿ ಅಥವಾ ಈ ಲೋಕಸಭಾ ಒಂದು ಸದಸ್ಯರಿಗೆ ಆಯ್ಕೆ ಆಗಲಿಕ್ಕೆ ಸಂಪೂರ್ಣ ಅವ್ರ ಅರ್ಹತೆ ಇದೆ. ಬೇರೆಯವರಿಗಿಲ್ಲವ ಸರ್? ಈಗ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಅಣ್ಣಾ ಸಾಹೇಬ್ ಜೊಲ್ಲೆ. ನೋಡು, ಅಣ್ಣಾ ಸಾಹೇಬ್ ಜೊಲ್ಲೆ ಈಗಾಗಲೇ 5 ವರ್ಷ ಅವ್ರಿಗೆ ಈಗಾಗಲೇ ಒಂದು ಪೀರಿಯಡ್ ಕೊಟ್ಟಿದ್ರು. ಆದರೂ ಇಲ್ಲಿ ಅದು ಹೇಳ್ತಕ್ಕಂಥ ಯಾವುದೋ ಅಂಥ ಕೆಲಸಗಳನ್ನು ಆಗಿಲ್ಲ ಇಲ್ಲಿ ಬಿ ಜೆ ಪಿಯವರಿಂದ. ಹೀಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತೂ ಅವ್ರು ಯಾರಿಗಿದು ಇದೆಲ್ಲ. ಈಗ ಪ್ರಿಯಾಂಕಾ ಬಗ್ಗೆ ಹೇಳಬೇಕಾದ್ರೆ ಇವರು ಇನ್ನು ಚಿಕ್ಕವಳು, ಇನ್ನು ಮುಂದೆ ಅವರಿಗೆ ಸಾಕಷ್ಟು ಅವ್ರಿಗೆ ಅವಕಾಶಗಳಿವೆ, ಭವಿಷ್ಯ ಇದೆ. ಸೊ ಇವಾಗೇನು ಇವರು ಒಂದು 30-35 ವರ್ಷ ಇವರು ಕೇಂದ್ರ ಒಳಗಾಗಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಅವ್ರು ಕೆಲಸ ಮಾಡಿ ಬಂದಂಥವ್ರು, ಸಾಕಷ್ಟು ಆಡಳಿತ ಅನುಭವ ಐತಿ. ಈ ಅನುಭವ ನಮ್ಮ ಈ ಕ್ಷೇತ್ರಕ್ಕೆ ಒಂದು ಸ್ವಲ್ಪ ಅದನ್ನು ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಜನತೆಗೆ ನಮ್ಮ ಈ ಒಂದು ಏನು ಒಂದು MP ಕ್ಷೇತ್ರದಲ್ಲ ಇವರಿಗೆಲ್ಲರಿಗೆ ಅನುಕೂಲ ಆಗ್ತದೆ. ಸರ್ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಶ್ರೀ ಶಂಭು ಕಲ್ಲೋಳ್ಕರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ರಾವ್ ಸಾಹೇಬ್ ಫಕೀರಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮ ಸರ್. ಬಾಡಿಗೆಲ್ಲ ಪರವಾಗಿಲ್ಲ ಸರ್? ಏನು ಬಾಡಿಗೆ ಏನಿಲ್ಲ, ಫ್ರೀ ಆತಂದ್ರೆ. ಹೌದಾ? ಕಡಿಮೆ. ಯಾಕೆ ಸರ್? ಫ್ರೀ ಬಸ್ ಇದೆ ಅಂತ. ಫ್ರೀ ಬಸ್. ಫ್ರೀ ಬಸ್ಸಲ್ಲಿ ಓಡಾಡ್ತಾರೆ. ಆಟೋದಲ್ಲಿ ಯಾರು ಓಡಾಡೋದು? ಆಟೋದಲ್ಲಿ ಕಡಿಮೆ ಆಯಿತು. ಈಗ ನಿಮ್ಮ ಆಯ್ಕೆ ಯಾರು ಸರ್? BJP, ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿ? ನಮ್ದು ಇದು ರಿಕ್ಷಾಕ್ಕೆ ಇದು ಮಾಡ್ಬೇಕು ಮಾಡೋದವ್ರು ಕಲ್ಲೋಳ್ಕರ್ ಅವ್ರನ್ನ ಆಯ್ಕೆ ಮಾಡ್ಬೇಕಂತಿದ್ದೀರಾ? ಯಾಕೆ ಸರ್? ಅವರು ಈಗ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಅದಕ್ಕೇನು ಇದನ್ನಲ್ಲ, ಸ್ವಲ್ಪ ಇವರು ಎಲ್ಲದ ಇದನ್ನು ಬಜೆಟ್ ತರಬೇಕು, ಎಲ್ಲ ಇದನ್ನ ಅದಾವ್ರಿ ಅವ್ರಿಗೆ. ಹಿಂಗಾಗಿ ಎಲ್ಲದಕ್ಕೂ ಇವ್ರು ಇದನ್ನ ಅದಾರ, ಅದ್ರ ಸಂಬಂಧ ಇದ್ರ ಮಾಡಕ್ಕೆ ಮಾಡಿದವ್ರು. ಥ್ಯಾಂಕ್ ಯು ಸರ್. ಮಾತಾಡಿ. ನಿಮ್ಮ ಹೆಸರು? ನಿಂಗಪ್ಪ ಶಿವನಿ. ಈ ಸರ ಕಲ್ಲೋಳ್ಕರ್ ಸಾಹೇಬ್ರಿಗೆ ವೋಟ್ ಮಾಡ್ಬೇಕು. ಯಾಕೆ ಅವರು? ಯಾಕಂದರೆ IAS ಆಫೀಸರು ಮತ್ತು ಕಲ್ತವರು, ನಮ್ಮ ಶೈಕ್ಷಣಿಕ ಜಿಲ್ಲೆ ಆಗಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಹೆಚ್ಚಿನ ಶಿಕ್ಷಣವನ್ನು ಒದಗಿಸ್ಕೊಡ್ತಾರೆ, ಅನೇಕ ಕೋಚಿಂಗ್ ಸೆಂಟರ್ಗಳನ್ನು ತೆಗಿತಾರೆ. ಹೀಗಾಗಿ ನಮ್ಮ ಯುವಕರಿಗೆ ಇವತ್ತು IAS ಆಫೀಸರ್ ಅಂದರೆ ಬೇಕಾಗಿದೆ. ಯಾಕಂದರೆ ಇದು ನಮ್ಗೆ ಒಳ್ಳೆಯ ಅಪಾರ್ಚುನಿಟಿ ಇದು. ಇಂಥ ಅಪಾರ್ಚುನಿಟಿ ನಮಗೆ ಇನ್ನು ಮುಂದೆ ಸಿಗೋಲ್ಲ, ಇನ್ನು ಹಿಂದೂ ಇರಲಿಲ್ಲ, ಇನ್ನು ಮುಂದೆ ನಮಗೆ. ಯಾಕಂದರೆ ಯುವಕರಿಗೆ ಕೆಲಸ ಕಡಿಮೆ ಆಗಿದೆ. ಅಂಥ ಕೆಲಸಗಳನ್ನು ಒದಗಿಸುವಂಥ ಕೆಲಸ ಈಗ ಈ ಆಫೀಸರ್ ಮಾಡ್ತಾರೆ ಅಂತ ಎಲ್ಲರ ಭರವಸೆ ಇದೆ. ಅದ್ರ ಜೊತೆಗೆ ಉದಾಹರಣೆಗೆ ನನ್ನೇ ತಗೋರಿ, ನಾವು MA ಮಾಡಿ ಹಾಗೇ ಕೂತೀವಿ. ಯಾರು ಇವು ನಾವು ಬರೀ ಓಟ್ ಹಾಕಿ ಜಸ್ಟ್ ಯೂಸ್ ಅಷ್ಟೇ ಮಾಡ್ಕೋತಾರೆ. ನಾವು ಅವರಿಗೆ ಏನು ಲೆಕ್ಕಕ್ಕೆ ಇಲ್ಲ, ಬರ್ತಾರೆ, ನಾವೇನು ದುಡ್ಡು ತಗೋಲ್ಲ, ನಾವು ಪ್ರಾಮಾಣಿಕವಾಗಿ ಓಟ್ ಮಾಡ್ತೇವೆ. ಓಟ್ ಮಾಡಿ ಕೆಲಸ ಇಲ್ಲ ಏನಿಲ್ಲ, 5 ವರ್ಷ ನಂತರನೇ ಮತ್ತೆ ನಮ್ಮನ್ನು ಭೇಟಿಯಾಗಿ ಬರ್ತಾರೆ. ಈ ರೀತಿ ಇರುವಾಗ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಬೆಲೆ ಯಾವ ರೀತಿ ಕೊಡಬೇಕು, ನಾವು ರಾಷ್ಟ್ರೀಯ ಪಕ್ಷಗಳನ್ನು ಯಾವ ರೀತಿ ಓಟ್ ಮಾಡಬೇಕು, ಈ ಕೆಲಸಗಳ ಒದಗಿಸಬೇಕಾಗಿದೆ ಇವತ್ತು ಯುವಕರಿಗೆ. ಅಲ್ಲ, ಒಬ್ಬ ಪಕ್ಷೇತರ ಅಭ್ಯರ್ಥಿ ಆಯ್ಕೆಯಾಗಿ ಬಂದರೆ ನಿಮ್ಗೆ ಏನು ಕೆಲಸ ಕೊಡ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಕೆಲಸ ಅಂದರೆ ಇಂಡಸ್ಟ್ರಿಗಳು ನಮಗೆ ಜಾಸ್ತಿ ಬರ್ತವೆ. ತರ್ತಾರಂತ ನಂಬಿಕೆ ಇದೆಯಾ? ಹಾಂ, ತರ್ತಾರೆ, ಪಕ್ಕಾ ತರ್ತಾರೆ ಅನ್ನೋದು. ಯಾಕಂದರೆ ಕಲ್ತವ್ರು ಇದ್ದಾರೆ, ಅವರು ಯಾವ ರೀತಿ ಕಷ್ಟದಿಂದ ಬಂದವರು ಇದ್ದಾರೆ ಒಬ್ಬರು. ಹೀಗಿರುವಾಗ ನಮ್ಮ ಯುವಕರಿಗೆ ಈಗ ಇಚ್ಛೆಯಿಂದ ಯುವಕರೆಲ್ಲ ಇವತ್ತು ಈ ಸಾಹೇಬರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಲ್ಲೋಳ್ಕರ್ ಸಾಹೇಬ್ರಿಗೆ. ಅದಕ್ಕಾಗಿ ಇವತ್ತು ಕಲ್ಲೋಳ್ಕರ್ ಸಾಹೇಬ್ರು ಬಂದರೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಅನೇಕ ಯುವಕರು ಇವತ್ತು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ, ಇಚ್ಛೆಯಿಂದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸರ ಕಲ್ಲೋಳ್ಕರ್ ಸಾಹೇಬರ ಆಯ್ಕೆ ಎಲ್ಲರಿಗೂ ಮುಖ್ಯವಾಗಿದೆ. ನಮಗೆ ಯುವಕರಿಗೆ ಮುಖ್ಯವಾಗಿದೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಯಾರಿಗೆ ವೋಟ್ ಮಾಡ್ಬೇಕಂತಿದ್ದಾರೆ ಸರ್? ಈ ಸಲ ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಇದ್ದಾರೆ ಶಂಭು ಕಲ್ಲೋಳ್ಕರ್ ಅಂತ, ಅವರಿಗೆ ಸಪೋರ್ಟ್ ಮಾಡ್ಬೇಕಂತ ಅಂದೆ. ಯಾಕೆ ಸರ್ ಪಕ್ಷೇತರ ಅಭ್ಯರ್ಥಿ? ಕಾಂಗ್ರೆಸ್ BJP ಯಾಕೆ ಬೇಡ? ಆದರೆ ಕಾಂಗ್ರೆಸ್ನು MP ಆಗಿ ಹೋಗಿದ್ದಾರೆ ರೀ, ಮತ್ತು BJP MP ಆಗಿ ಹೋಗಿದ್ದಾರೆ. ಆದ್ರೆ ಏನು ಕ್ಷೇತ್ರದಾಗ ಅಂಥದ್ದೇನು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಆದ ಕಾರಣ ಈ ಸಲ IAS ಅಧಿಕಾರಿ ಒಬ್ಬರು ಶಂಭು ಕಲ್ಲೋಳ್ಕರ್ ಅವ್ರದವರು ಜರ ವೆಲ್ ಕ್ವಾಲಿಫೈಡ್ ಅದಾರು. ಏನ್ರಿ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಒಂದು ನಮಗೆ ಭರವಸೆ ಇದೈತಿ. ಸರ್, ಕಾಂಗ್ರೆಸ್ನವರು MP ಆದರು, BJP ಅವರು MP ಆದರು, ಇದೇ ಕ್ಷೇತ್ರದಿಂದ ಅಭಿವೃದ್ಧಿ ಮಾಡಿಲ್ಲ. ಈಗ ಪಕ್ಷೇತರ ಅಭ್ಯರ್ಥಿಯೊಬ್ಬರು MP ಆದರೆ, ಸಂಸದರಾದರೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನಿಮ್ಮ ನಂಬಿಕೆನಾ ಸರ್? ಹಾಂ, ನಮ್ಮ ನಂಬಿಕೆ ಸರ್. ಯಾಕಂದರೆ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಎಲ್ಲ ಇಲ್ಲ ಆಗಿ MP ಆಗಿ ಹೋಗಿದ್ದಾರೆ, ಬಟ್ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅವರ. ಮತ್ತು ಇವರೊಂದು ತಮಿಳುನಾಡು ಸರ್ಕಾರದ ಒಂದು IAS ಅಧಿಕಾರಿಯಾಗಿ ಒಂದು ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದಂಥ ಅಧಿಕಾರಿ ಇದ್ದಾರೆ. ಅವರಿಗೆ ಅಭಿವೃದ್ಧಿ ಕಾರ್ಯಗಳು ಅಂದರೆ ಎಲ್ಲಿಂದ ಫಂಡ್ ಹೆಂಗೆ ಬರ್ತೀವಿ ಎಲ್ಲ ಅವ್ರಿಗೆ ಒಂದು ಸ್ವಲ್ಪ ಅನುಭವ ಇರೋ ಕಾರಣ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ರೀತಿ ಫಂಡ್ ತಂದು ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನಮಗೆ ಭರವಸೆ ಐತೆ. ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ನಿಮ್ಮ ಹೆಸರು? ಮಹೇಶ್ ಅಸುದೆ ಸರ್. ನಮಸ್ಕಾರ ಸರ್. ಆರಾಮ್ ಸರ್. ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಿ ಸರ್? ಮಾತಾಡುವ ನಿಮ್ಮ ಅಭಿಪ್ರಾಯ ನೀವು ಹೇಳಿ ಸರ್. ಓಪನ್ ಏನು ಅನ್ಕೋಬೇಡಿ ಸರ್, ಮಾತಾಡಿ ಫ್ರೀಯಾಗಿ.
ನಾವು ಶಂಭು ಕಲ್ಲೋಳೆ ಸಲ್ಲಕರ್ಗೆ ಯಾಕೆ ಸರ್ ಮೋದಿ ಬೇಡವಾ? ಬೇಡ. ಯಾಕೆ ಸರ್ ಮೋದಿ ಆಡಳಿತ ಇಷ್ಟ ಆಗ್ಲಿಲ್ವಾ ನಿಮಗೆ? ಇಲ್ಲ ಇಲ್ಲ. ಏನಕ್ಕೆ ಇಷ್ಟ ಆಗಲಿಲ್ಲ ಸರ್? ಏನಕ್ಕಂದರೆ ಏನು ಹೇಳಿದಂದ್ರೆ ಯಾವುದ್ರ ಒಂದು ಕಾಲದನ್ ಲವಂಗ ಓಬಿನಿ ಅಚ್ಚ ದಿನ ಆಯೇಗ ಕಬ್ಬ ಆಯೇಗ ಇನ್ನೂ ಅಚ್ಚ ದಿನ ಆಯೇಗ ಅನ್ನೋದಕ್ಕೆ ಉಂಡೋದಕ್ಕೆ ಏನು ರೀ ಅದಕ್ಕೆ ಸಿದ್ದರಾಮಯ್ಯ ಆಡಳಿತ ಇಷ್ಟ ಆಯ್ತಾ ರಾಜ್ಯದಲ್ಲಿ? 2,000 ರೂಪಾಯಿ ಫ್ರೀ ಬಸ್ ಅವ್ರದ್ದು ಇಷ್ಟ ಆಗಿದೆ. ಇಲ್ಲಾದರೆ ನಮ್ಮ ಲೋಕಲಲ್ಲಿ ಸಾಹೇಬ್ ಜೊಲ್ಲೆ ಇಷ್ಟ ಆಗಲಿಲ್ಲ. ಇಲ್ಲ, ಅವರು 10 ವರ್ಷ ಆಯ್ತು ಇಲ್ಲಿ ಬಂದಿಲ್ಲನೇ. ಹೌದಾ? ಹ್ಞೂ. ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ Yes, sir. ಶಂಭು ಕಲ್ಲೋಳಿಕರ್. ಎಸ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಬಿಜೆಪಿ ಯಾಕೆ ಮೋದಿ ಮುಖ ನೋಡ್ಕೊಂಡು? ಹಾಂ ರೀ. ಮೋದಿ ಅಭಿವೃದ್ಧಿ ಖುಷಿ ಆಯ್ತಾ ನಿಮಗೆ? ಹಾಂ ಆಗ್ತದ್ರಿ. ಇಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ನಿಂತಿದ್ದಾರೆ ಗೊತ್ತವರು? ಹಾಂ ಗೊತ್ತ್ರಿ. ಗೊತ್ತು. ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಗೊತ್ತಾ ಮೇಡಮ್ ನಿಮಗೆ? ಏನು ಗೊತ್ತಿಲ್ಲ ರೀ. ಏನು ಗೊತ್ತಿಲ್ಲ. ಈಗ ಪಕ್ಷೇತರ ಅಭ್ಯರ್ಥಿ ಒಬ್ರು ನಿಂತಿದ್ರ ಶಂಭು ಕಲ್ಲೋಳೆಕರ್ ಅಂತ, ಅವರು ಗೊತ್ತಿಲ್ಲ ರೀ. ಅವರು ಗೊತ್ತಿಲ್ಲ. ನೀವೇನಿದ್ರು ಮೋದಿಗೆ ಓಟ್ ನಿಮ್ದು? ಮೋದಿ ಗೆಲ್ತಾರ ಈ ಸಲ? ಹಾಂ ಗೆಲ್ತಾರೆ ಅಲ್ಲ ಇಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಇಲ್ಲಿ ಗೆಲ್ತಾರ? ಗೆಲ್ತಾರೆ ಸರ್. ಗೆಲ್ತಾರ ಪಕ್ಕ. ಹಾಂ. ಥ್ಯಾಂಕ್ ಯು ಮೇಡಮ್ ಮಾತಾಡೋದಕ್ಕೆ. ನಿಮ್ಮ ಹೆಸರು? ದೀಪಾಲಿ ಮಾನಿ. ಥ್ಯಾಂಕ್ ಯು. ನಾವು ಯಾರು ಬರ್ತಾರ ನೋಡಿ ಅವ್ರಿಗೆ ಓಟ್ ಅಲ್ಲ ಮಾಡೋದು. ಎಲ್ಲ ಬರ್ತಾರೆ, ಯಾರಿಗೆ ಒಬ್ರಿಗೆ ಓಟ್ ಮಾಡ್ಬೇಕು? ಕಾಂಗ್ರೆಸ್ ಬಿಜೆಪಿ ಯಾರು? ನಮಗೆ BJP ಅವರು ಬೇಕಾರಿ, ಕಾಂಗ್ರೆಸ್ದವರು ಬೇಕಾರಿ. ಈ ಪಕ್ಷೇತರ ಅಭ್ಯರ್ಥಿ ಒಬ್ರು ನಿಂತಿದ್ದಾರೆ ಗೊತ್ತಾ? ಶಂಭು ಕಲ್ಲೋಳೆಕರ್ ಅಂತ ನಿಂತಿದಾರಲ್ಲ. ಗೊತ್ತಾ? ಹಾಂ ಗೊತ್ತಿರಲ್ಲ. ನಿಮ್ಗೆ 2,000 ರೂಪಾಯಿ ಬರುತ್ತಾ? ಬರ್ತದೆ. ಪ್ರತಿ ತಿಂಗಳು ಬರುತ್ತೆ? ಹಾಂ ಬರೋದು. ಫ್ರೀ ಬಸ್ಸಲ್ಲಿ ಓಡಾಡಿದ್ದೀರಾ? ಹಾಂ. ದೂರ ಅಂದ್ರೆ ಯಾವ ಕಡೆ ಹೋಗಿದ್ದೀರಾ? ದೂರ ಎಲ್ಲಿ ಹೋಗಿಲ್ರಿ ನಾವು. ಹುಕ್ಕೇರಿ, ಶಂಕೇಶ್ವರ, ಚಿಕ್ಕೋಡಿರಿ 3 ಬಿಟ್ರೆ ಮತ್ತೆ ಎಲ್ಲಿ ಹೋಗಿಲ್ರಿ ನಾವು. ನೀ ಈ ಸಲ ಓಟ್ ಯಾರಿಗಂತ ಹೇಳಲ್ಲ ಹಂಗಾದ್ರೆ? ಯಾರಿಗೂ ಆಗಂಗಿಲ್ಲ. ಅವರು ಬೇಕಾರಿ, ನಮ್ಗೆ ಅವರು ಬೇಕಾರಿ. ಮೋದಿ ಆಡಳಿತ ಖುಷಿ ಕೊಡ್ತಾ? ಹಾಂ ರೀ. ಮೋದಿ ಬಿ ಮತ್ತೆ ಗಂಡ ಮಕ್ಕಳಿಗೆಲ್ಲ ಮಾಡದಾರ, ಮತ್ತು ಅವರು ಬೇಕಾರ್ಲೆ. ಸಿದ್ದರಾಮಯ್ಯ ಅವ್ರು ಹೆಣ್ಮಕ್ಳಿಗೆ ಮಾಡಿದಾರೆ, ಅವ್ರು ಗಂಡ ಮಕ್ಳಿಗೆ ಮಾಡಿದಾರೆ. ಮನೆ ಫ್ಯಾಮಿಲಿನ ನಡೆಸಿದಾರೆ ಅವ್ರಿಬ್ರು, ಮತ್ತು ಅವ್ರಿಬ್ರು ಬೇಕಾರಿ. ಅವ್ರಿಬ್ರು ಬೇಕಾ ನಿಮಗೆ? ಥ್ಯಾಂಕ್ ಯು ಮಾತಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ರೀ ಸಂಗೀತ ರೀ. ಬೇಕಂತಿದ್ದೀರಾ? ನಾವು ರೀ ಹಾಂ. ಯಾವುದು ರೀ? ಯಾವುದು ಕಾಂಗ್ರೆಸ್ ಬಿಜೆಪಿಯ ಪಕ್ಷೇತರ ಅಭ್ಯರ್ಥಿಯ? ಯಾವುದು ಸರ್? ಯಾವುದೋ ಒಂದು. ಹ್ಞೂ. ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಹೌದು ರೀ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ? ಏನು ಚಾನ್ಸ್ ಐತ್ರಿ? ಚಾನ್ಸ್ ಆಯ್ತಾ? ಸಿದ್ದರಾಮಯ್ಯ ಆಡಳಿತ ಖುಷಿ ಕೊಡ್ತಾ? ಫ್ರೀ ಬಸ್ಸಲ್ಲಿ ಓಡಾಡಿದ್ದೀರಾ? ಹಾಂ ಸರ್ ಓಡಾಡ್ತೀವಿ. ಫ್ರೀ ಬಸ್ಸಲ್ಲಿ ಓಡಾಡಿದ್ದೀರಾ? 2,000 ರೂಪಾಯಿ ಬರುತ್ತಮ್ಮ ನಿಮಗೆ? ಹಾಂ ಬರ್ತೈತಿ. ಬರುತ್ತೆ. ಒಂದು ತಿಂಗಳು ಮಿಸ್ ಆಗಿಲ್ಲ, ಎಲ್ಲ ತಿಂಗಳು ಬರ್ತಿದೆ? ಹಾಂ ಬರ್ತೈತಿ. ಬರ್ತಿದೆ. ಖುಷಿ ಕೊಟ್ಟಿದೆ ಸಿದ್ದರಾಮಯ್ಯ ಆಡಳಿತ. ಬಸ್ ಫ್ರೀ ಬೇಡ ಇದ್ರಿ ಸರ್ ನಮ್ಗೆ. ಬೇಡ ಇತ್ತಾ? ಟಿಕೆಟ್ ಮಾಡಿ ಹೋಗ್ತಿದ್ರ? ಹೌದು ರೀ. ಥ್ಯಾಂಕ್ ಯು ಮಾತಾಡೋದಕ್ಕೆ. ಆಯ್ತು ಥ್ಯಾಂಕ್ಸ್ ರೀ. ಏನೇನು ಬಸ್ ಬೇಡ ಇತ್ತಾ? ಬಸ್ ಫ್ರೀ ಬೇಡ ರೀ. ಯಾಕೆ? ಭಾಳ ಹುಡುಗ ಸಿಕ್ಕಾಪಟ್ಟೆ ತೊಂದ್ರಲ್ಲ? ನಮಗೂ ಡೈಲಿ ಕೆಲ್ಸಕ್ಕೆ ಬರೋರಿಗೆಲ್ಲ ತೊಂದರೆ ಆಗೋದೈತೆ. ಬಸ್ ಫ್ರೀ ಬೇಡ. ಸೀಟ್ ಸಿಗಲ್ಲ. ಹುಡುಗರೆಲ್ಲ ಜೊತೆಡ್ಕೊಂಡು ಬರ್ತಾರೆ. ಅದ್ರಾಗ ನಮ್ಮೂರು ಬಸ್ ಅಂತ ಟೈಮ್ ಸರಿ ಇರಲಿ ಒಂದೈತಿ. ಹುಡುಗರು ಕಾಲೇಜ್ ಹುಡುಗರಿಗೆ ಕಷ್ಟ ಆಗೋದೈತಿ. ನಿಮ್ಗೆ 2,000 ರೂಪಾಯಿ ಬರ್ತಿದೆಯಾ ತಿಂಗಳ ತಿಂಗಳ? ಕರೆಕ್ಟಾಗಿ ಬರ್ತಿದೆ? ಬರ್ತೈತಿ. ಬಸ್ ಬರ್ತೀವಿ. ಬಸ್ ಬಂತ? ಆಯ್ತಾಯ್ತು, ಬಸ್ ಬಂದು ಸೀದಾ ಹೋಗ್ತಾ ಇರಿ ಅಷ್ಟೇ. ಮೋದಿ ಆಡಳಿತ ಖುಷಿ ಕೊಡ್ತಾ? ಖುಷಿ ಕೊಡ್ತಾ. ಸಿದ್ದರಾಮಯ್ಯನವರ ಆಡಳಿತ ಅದು ಕೊಟ್ಟೈತಿ. ಖುಷಿ ಕೊಡ್ತಾ? ಯಾರಿಗೆ ಓಟ್ ಮಾಡ್ತೀರಾ ಸತ್ಯಾಗಿ? ಸತ್ಯ ನಾವು ಅವಾಗ ಡಿಸೈಡ್ ಮಾಡೋರು. ಅವಾಗ ಡಿಸೈಡ್ ಮಾಡಿ. ಇಲ್ಲಿ ಇಷ್ಟು ಜನ ಇದ್ದಾರೆ ಅಂತ ನಾಚಿಕೆ ಆಗುತ್ತೆ ಹೇಳಕ್ಕೆ? ನಾಚಿಕೆ ಏನಿಲ್ರಿ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಹೇಳಿ ಯಾರಿಗೆ ಓಟ್ ಮಾಡ್ತೀರಾ? ಓಟ್ ಮಾಡೋದು ಪ್ರಶ್ನೆ ಇಲ್ಲ. ರೈತರಿಗೆ ಮೇನ ಸವಲತ್ತು ಬೇಕು. ಏನು ಬೇಕು? ಎಲ್ಲ ಸವಲತ್ತು ಬೇಕು ರೈತರಿಗೆ. ರೈತರು ಇಂದ ಬೆಳೆ ಇಲ್ಲ, ಮಳೆ ಇಲ್ಲ, ಏನಿಲ್ಲ. ಎಲ್ಲ ಬರಗಾಲ. ರೈತರಿಗೆಲ್ಲ ಸವಲತ್ತು ಬೇಕು ಮೇನ್. ನಾವು ಅವ್ರಿಗೆ ಹೊಡಕ್ತಾನೆ, ಇವ್ರಿಗೆ ಹೊಡ್ತಾನೆ, ಅದು ಪ್ರಶ್ನೆ ಇಲ್ಲ. ರೈತರಿಗೆ ಮೇನ್ ಎಲ್ಲ ಸವಲತ್ತು ಬೇಕು. ಇವರು BJP ಆಯ್ಕೆ ಮಾಡಿದ್ರೆ ಮಾತ್ರ ಸವಲತ್ತು ಕೊಡುತ್ತಾನೆ. ಓಕೆ ಅಣ್ಣ ಬರೋಬರ. ಆದರೆ ಏನೋ ರೈತರು ಅವರು ಹೊಟ್ಟೆಗ್ತಾರೆ, ಇವ್ರು ಹೋಗ್ತಾರೆ, ಅದು ಪ್ರಶ್ನೆ ಇಲ್ಲ. ಯಾರೇ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, ಮೇನ್ ರೈತರಿಗೆ ಸವಲತ್ತು ಬೇಕು. ನೀವು ಯಾರಿಗೆ ಹಾಕ್ತೀರ ಈಗ ನಾವು BJP ಬರಲಿ, ಯಾವುದೋ ಬರಲಿ ಅಣ್ಣ. ನೀವು ಯಾರಿಗೆ ಹಾಕ್ತೀರಿ ಕೇಳಿ? ಈಗಿಂದ ನಾನು ಹೇಳಲಿ ಅಣ್ಣ, BJP ಹಾಕೋದು ನಾವು. ಆದರೆ ಏನೋ ರೈತರಿಗೆಲ್ಲ ಸವಲತ್ತು ಬೇಕು. ಯಾಕಂದ್ರೆ ನಾವು ಬಡ ರೈತರು, ನಾವಿಂದ ದುಡ್ಡು ತಿನ್ನೋರೆಲ್ಲ ಬರೋಬರ ಅಣ್ಣ. ರೈತರಿಗೆಲ್ಲ ಸವಲತ್ತು ಬೇಕಣ್ಣ ಮೇನ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ನಿಮ್ಗೆ ಯಾವ ಸಹಾಯ ಮಾಡಿಲ್ವ? ಬರ ಇದೆ ರಾಜ್ಯದಲ್ಲಿ, ಇದ್ರ ಬಗ್ಗೆ ಏನು ಮಾತಾಡಿಲ್ವ ನಿಮ್ಮ ಜೊತೆ? ಹೆಂಗೆ? ಏನೂ ಮಾತಾಡಿಲ್ಲಣ್ಣ. ಬರೀ ಈಗ ಇಲೆಕ್ಷನ್ ಬತ್ತಂದ್ರೆ ಏನೋ ಬರೀ ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ ಅಂತಾರೆ. BJP ಆಗಲಿ, ಕಾಂಗ್ರೆಸ್ ಆಗಲಿ. ಬಟ್ ಏನೋ ಬರೀ ಯಾವುದೋ ಬರಲಿ, ಆದರೆ ಏನೋ ರೈತರಿಗೆ ಮಾತ್ರ ಹೆಲ್ಪ್ ಆಗಬೇಕು ಅವರು. ಈಗ ಕಾಂಗ್ರೆಸ್ ಬರುತ್ತೆ, BJP ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದು ಬತ್ತು ಇದು ಬತ್ತು ಅಂದ್ರ ಬಳಕ ಎಲ್ಲರೂ ಗಪ್ ಆಗಿಬಿಡ್ತಾರೆ. ಮೇನ್ ಏನು ರೈತರಿಗೆ ಹೆಲ್ಪ್ ಆಗ್ಬೇಕು ನೋಡು. ಅದೇ ಒಂದು ಪ್ರಶ್ನೆ ಅಣ್ಣ. ಯಾಕಂದ್ರೆ ಈಗ ಮಳೆ ಇಲ್ಲ, ಏನಿಲ್ಲ. ಬರೋಬರಣ್ಣ, ಮಳೆ ಇಲ್ಲ, ಏನಿಲ್ಲ. ರೈತರಿಗೆ ಮೇನ್ ಹೆಲ್ಪ್ ಅಂದ್ರೆ ರೈತರಿಗೆ ಹೆಲ್ಪ್ ಆಗಬೇಕು. ಅವ್ರು ಸಾಲ ಮನ್ನಾ ಆಗಬೇಕು, ಎಲ್ಲ ಆಗಬೇಕು. ರೈತರಿಂದನೇ ಎಲ್ಲ ಅಣ್ಣ. ಅನ್ನ ಹಾಕೋರು ರೈತ. ಥ್ಯಾಂಕ್ ಯು ಮಾತಾಡಿ. ನಿಮ್ಮ ಹೆಸರು?
ಗಜಾನನ್ ಚೊಗಲ.